ಧಾರಾವಾಹಿ ಬಂದು ಹೆಣ್ಮಕ್ಳು ಕೆಟ್ಟಿರ್ತಾರೆ, ದಾಬಾ ಬಂದು ಗಂಡು ಮಕ್ಕಳು ಕೆಟ್ಟಿರ್ತಾರೆ. ಗಂಡು ಮಕ್ಕಳು ತಿಳಿವಾಳ ಇರಬೇಕು ತಮ್ಮ, ತಿರುತಿರುಗಿ ಬರೋದಲ್ಲೋ ಈ ಜನ್ಮ. ಏನೋ ಪರಮಾತ್ಮ ಗಾಡ್ ಗಿಫ್ಟ್ ಕೊಟ್ಟಾನ, ಶರೀರ ಗೊತ್ತಿಲ್ಲ. ಬಾಯಾಗ 32 ಹಲ್ಲಿದ್ದಾಗ ಹಲ್ಲಿನ ಬೆಲೆ ಗೊತ್ತಿರಂಗಿಲ್ಲ, ಕಿಶ್ಯಾಗ ರೊಕ್ಕ ಇದ್ದಾಗ ರೊಕ್ಕದ ಬೆಲೆ ಗೊತ್ತಿರಂಗಿಲ್ಲ, ಮೇಯಾಗ ತಾಕತ್ತ ಯೌವನ ವೀರ್ಯ ತೇಜಸ್ಸು ಬಲ ಅಧಿಕಾರ ಇದ್ದಾಗ ಗೊತ್ತಾಗಂಗಿಲ್ಲ. ಅವೆಲ್ಲ ಹಾದಾಗ ಗೊತ್ತಾಕೈತಿ. ಕಿಶ್ಯಾಗಟ್ಟ ರೊಕ್ಕ, ಮೇಯಾಗಟ್ಟ ಸ್ವಕ್ಕ, ಯಾರ್ದೇನ ಎಕ್ಕ, ಮಣಿ ಕಡೆಯಲ್ಲಿ ಅಕ್ಕ. ಯಾವ ನಮ್ಮ ಓ ಕಾಕ ಭಾಳ ಮಂದಿ ಹೋಗ್ಯಾರೋ ಈ ಭೂಮಿ ಮೇಲೆ. ಅವ ಬರ್ದ ಸೂರ್ಯ ಮುಳುಗಾಕೈತಿ ಬಂದಿತ್ತು, ಸೂರ್ಯನ ಕಿರಣಗಳು ನೋಡಿ ಅದೆಲ್ಲ ಬರ್ದ ಹಿಂಗೈತಿ ಕಾಗದ ಮುಗೀತು, ಇನ್ನೂ ಬರಿದು ಉಳಿತು. ಅದಕ್ಕಾಗಿ ಪ್ರೇಮ್ ಬಡ ಹಾಯ್ ಕಾಗದ ಚೋಟ ಹಾಯ್ ಅಂದತ್ತ. ಹಂಗೆ ನಮ್ಮದು ಟೈಮ್ ಭಾಳ ಕಡಿಮೆ ಐತಿ, ಲಕ್ಷ ಕೊಡ್ಬೇಕು. ಬಂಗಾರದ ಮಂಚ, ಬಂಗಾರ ತಾಟ, ಬಂಗಾರ ಚರಿಗೆ, ನೀರು ಕುಡಿಯೋದು ಎಲ್ಲ ಊಟ ಮಾಡೋದು ಬಂಗಾರ ಇತ್ತು. ಆದ್ರೆ ಬಂಗಾರ ಮೇಲೆ ಮನೆಗಿರೋ ನೆಮ್ಮದಿ ಸಿಗಲಿಲ್ಲ. ಶಂಭುಲಿಂಗನ ಬೆಟ್ಟದ ಮೇಲೆ ಆಲದ ಎಲ್ಲಿ, ಒಣ ಎಲ್ಲಿ ತಿಂದು, ತರಗದಿಯಲ್ಲಿ ತಿಂದ ಕೈವಲ್ಯ ಪದ್ಧತಿ ಬರ್ದಾರೆ. ಅರಮನೆಯಲ್ಲಿ ಶಾಂತಿ ಇಲ್ಲ, ಗುರುಮನೆಯಲ್ಲಿ ಶಾಂತಿ ಐತತ್ತ ನೀವೆಲ್ಲರೂ ಬಂದಿರಿ. ನಮ್ಮ ಮನ್ಯಾಗ ಭಾಳ ಎಲ್ಲ ವ್ಯವಸ್ಥೆ ಐತೆ. ನಮ್ಮ ಮನ್ಯಾಗ ಎಂತಿಂಥ ಮಣಿ, ದೊಡ್ಡ ಮಣಿ, ಕೋಟಿ ಗಂಟ್ಲೆ ಮಣಿ ಕಟ್ಟಿದ್ದು, ಸೋಫಾ ಸೆಟ್ಟ, ಫ್ರೀಜ, ಏರ್ ಕೂಲರ, AC, ಸಿನಿಮಾ ಥಿಯೇಟ್ರ್ ಇದ್ದಂಥ TV ಇದಾವು. ನಮ್ಮ ಮನ್ಯಾಗ ಶಾಂತಿ ಇಲ್ಲ. ಯಾಕೆ? ಶಾಂತಿ ಇರೋ ವಸ್ತುಗಳಲ್ಲವ, ಶಾಂತಿ ಇಲ್ಲ, ಬರೀ ವಾಂತಿ ಅವು. ಶಾಂತವತ್ ಹೆಸರು ಶಾಂತವು, ಓಣಿ ತುಂಬ ಜಗಳ. ದಾನಪ್ಪತ್ ಹೆಸರು 10 ಪೈಸೆ ಕೊಡವ. ಕಲ್ಲಪ್ಪ ಮಲ್ಲಪ್ಪ ಜಿಬಿ ಬರ್ಕೋ ಹಾಳಿ ಹರ್ಕೋ. ಶಾಂತಿ ಇಲ್ಲ. ಅರಮನೆಯಲ್ಲಿ ಬಿಟ್ಟಾಗಿರ್ತಕ್ಕಂಥ, ಗುರುಮನೆ ಸೇರಿರ್ತಕ್ಕಂಥ ಮಹಾತ್ಮರಾಗಿರ್ತಕ್ಕಂಥ ನಿಜಗುಣ ಶಿವೆಗಳು ಭಾಳ ದೊಡ್ಡ ಸಾಹುಕಾರ, ಭಾಳ ಶ್ರೀಮಂತರಾಗ ನೆಮ್ಮದಿ ಇಲ್ಲ. ಈಗಂತೂ ಸಾಹುಕಾರ ನಿದ್ದೆ ಹತ್ವ ಸರ್ ಎಲ್ಲ ಇರ್ತೈತಿ. ಪ್ಲೇನ್ ಕಾಟ, ಡಂಡಾಪ ಗಾದಿ, ಮ್ಯಾಲ ಮಂಚರದಾಣಿ, ಅದರ ಮ್ಯಾಲ ಪಂಕ, ಒಳಗೆ ಶಂಕ, ನಿದ್ದೆ ಹತ್ತುವತ್ತವು. ನಿದ್ದೆ ಹತ್ತು ವಸ್ತುಗಳಲ್ಲವ. ಹೇಳಲ್ಲ ನಮ್ಮ ಸ್ವಾಮಿಗಳು, ಸುಖ ಎಲ್ಲರಿಗೂ ಎಲ್ಲೇ ಐತಿ, ದುಃಖ ತುಂಬೈತಿ ಮೃತ್ಯದಾಗ, ತಾ ಮಾಡಿದ ಪಾಪ ಬಲವಂತಾದರ ಶಿವನ ಮ್ಯಾಲ್ಯಾಕ ಸಿಟ್ಟವ್ವ. ಸುಖ ಎಲ್ಲರಿಗೂ ಎಲ್ಲೈತಿ, ಸುಖ ಇಲ್ಲ. ಸುಖ ಸಿಕ್ಕಿತ್ತಂದ್ರೆ ನಿಮ್ಮ ಮನ್ಯಾಗ ರಬಕವಿ ಬನಾಟಿ ಹೊಸೂರು ರಾಮ್ಪುರದಾಗ ಸಿಗ್ತಾರೆ. ಇಲ್ಲಿ ಯಾರು ಒಬ್ಬರು ಬರ್ತಾರೆ ಕೆಲ ಯಾವ ಸ್ವಾಮಿ ಮತ್ತ ಹೋಗಿದ್ರಲ್ಲ. ಇಲ್ಲಿ ಒಟ್ಟ ಬರ್ತಿರ್ಕಿಲ್ಲ ನೀವು. ಸುಖ ಇಲ್ಲ ಇಲ್ಲಿ. ಸುಖ ಎಷ್ಟು ಆನಂದ ಐತೆ ನೋಡಿ. ಅಪ್ಪಗಳು 6:15 ಚಲೋ ಮಾಡ್ಯಾರು. ಹೌದು ಪುರಾಣ. ಎಷ್ಟು ಆರಾಮ್. ಒಂದು ತಾಸು ಏನು ಹ್ಯಾಂಡ್ರಿಲ್ಲ, ಮಕ್ಕಳಿಲ್ಲ, ಮಣಿ ಇಲ್ಲ, ವಜ್ರಿಲ್ಲ, ಬಂಗಾರ ಇಲ್ಲ, ಪಾಟ್ಲಿ ಇಲ್ಲ, ಬಿರುವ ಇಲ್ಲ, ಜುಮ್ಮಿಕ್ಕಿಲ್ಲ, ಗಂಟನು ಗುಡ್ದಾಳು ಇಲ್ಲ, ಎಲ್ಲ ಆರಾಮ್ ಕೂತಾರೆ. ಹೆಂಗೆ ನೋಡ್ರಿ ನಮ್ಮ ಹೋಗಳು. ನಿಮ್ಮನ್ನು ನೋಡಿ ಒಂದು ತಾಸು ತಕ್ಕ ಹೇಳ್ಬೇಕನ್ನತ್ತೇನ್ಯ. ಅವ್ವ ಆತಾಳ ನೀವು ಮಂದಿ ಭಾಳ ಬರೋದು. ಎಲ್ಲ ಹೋಗು ಬಿಡಂಗಿಲ್ಲ. ನೀವು ಎದ್ದು ಮನೆಗೆ ಹೋದ್ರೆ ಮಾಯ್ಕ್ ತೊಗೊಂಡು ಮನೆಗೆ ಬಂದು ಹೇಳಬೇಕೇನ. ಅಪ್ಪಗಳು ಹೇಳ್ಯಾರ, ನಾವು ಅವ್ರು ಭಾಳ ಕೊಡ್ತು. ನಿಜಗುಣಿ ಶಿವಗಳಿರ್ತಕ್ಕಂಥ ಪರಮಾತ್ಮನ ಅವತಾರವೇ ಆಗಿರ್ತಕ್ಕಂಥ ಏನೋ ಒಂದು ನಿಮಿತ್ತಿಗಾಗಿ ಒಬ್ಬ ಮಹಾತ್ಮ ಬಂದಿದ್ದ ಮನೆಗೆ ಭಿಕ್ಷಕ್ಕೆ. ಓಂ ಬಹುತಿ ಭಿಕ್ಷಾಂದೆ ಅಂತ ಕೇಳಿದಂತ. ಕೇಳುವಾಗ ಇವರು ಕಟ್ಟಿಂಗ್ ದಾಡಿ ಮಾಡ್ಕೊಳ್ಳೋದು. ನಮ್ಮ ತಿದ್ರೇನು ತೆಗಿಬೇಡ್ರಿ ನೀವು. ಹಿಂದೆ ಇವ್ರು ಫೋಟೋದವ್ರು ಭಾಳ ಹೈರಾಣ. ಇವರು ಭಾಳ ಇವರು ಹಿಂಗೆ ಮಾಡಬೇಡ್ರಿ, ಹಿಂಗೆ ಮಾಡ್ರಿ ಅಂತಾರೆ. ಭಾಳ ಬಗ್ಬೇಡ್ರಿ, ಮಂದಿ ತಲೆ ಮೇಲೆ ಕಾಲಿಡ್ತೈತೆ ಅಂತೂ ಮಂದಿದ್ದಿಲ್ಲ. ಭಿಕ್ಷಕ್ಕೆ ಬಂದಿರಿ ಸರ. ಭಿಕ್ಷಕ್ಕೆ ಬಂದಾಗ ಇವರು ದಾಡಿ ಮಾಡ್ಕೊಳಕೈತರು. ಮಾಡ್ಕೊಳ್ಳುವಾಗ ಅವ್ರು ಭಿಕ್ಷಕ್ಕೆ ನೀಡಿಸ್ಕೊಂಡು ಹೋದ್ರಂತ. ಹೋಗೋಣ ಇವರು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಇವರು ತಮ್ಮ ಧರ್ಮಪತಿಯಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಅಂತ ಹೆಸರು. ಇನ್ನೊಂದು ಸ್ವಲ್ಪ ನಿಂದ್ರಿ, ಬಿಸಿದ ಅನ್ನ ಮಾಡ್ತಾನು, ರೊಟ್ಟಿ ಮಾಡ್ತಾನೆ ಅಂತ. ಅಲ್ಲ, ಇದೀಗ ಒಬ್ಬ ಯತಿ ಮಹಾತ್ಮ ತತ್ವಜ್ಞಾನಿ ಬಂದಿದ್ದ, ಅವ ಏನು ನೀಡಿದ್ವಿ ಅಂತ ಕೇಳ್ರಂತ. ಇಲ್ಲ, ನಿನ್ನಿದ ತಂಗಳು ಉಳಿದತ್ತು ರಾತ್ರಿ ಆಗಿನ್ರಿ, ಅದನ್ನೇ 2 ರೊಟ್ಟಿ ಚಟ್ನಿ ಅನ್ನ ನೀಡಿನಂತ. ಇಷ್ಟು ನೀಡಿದಂದ್ರೆ, ಅಲ್ಲ ನನ್ನ ಗಂಡಗಾದ್ರೆ ತಂಗಳು ನೀಡ್ತಿ, ನಿನ್ನ ಗಂಡಗಾದ್ರೆ ಬಿಸಿದು ನೀಡ್ತಿ, ಬ್ಯಾಡ ಅಂತೇಳಿ ನೆವ ಮಾಡಿ ಬಿಟ್ಟು ಹೋದ್ರೆ. ನಾವು ಹೋಗೋ ಮೊದಲು ಸ್ವಾಮಿ ಹ್ಞೂ ಎಲ್ಲ ಇಲ್ಲಳ ಅಲ್ಲಿ ಬಿಕ್ಕಿ ಮುಂದೆ ಕೊಂಡವ್ರು. ನಾವು ಒಂದು ಸುಮ್ಮನೆ ನೆವ ಆಗಿ ಹೋದ್ರೆ. ಯತಿಗಳಿಗೆ ಮಹಾತ್ಮಗಳಿಗೆ ತಂಗಳು ನೀಡಬಾರ್ದು. ನಮ್ಮ ಸಿದ್ಧಾರ್ಥ ಚರಿತ್ರೆ ಬರ್ತೈತೆ, ಅಲ್ಲಿ ಬರೀತಾರೆ, ತಂಗಳಿಗೆ ಯತಿಗಳಿಗೆ ಮಹಾತ್ಮರೇ ತತ್ವಜ್ಞಾನಿಗೆ ತಂಗಳು ಅನ್ನ ನೀಡಬಾರ್ದು, ಬಿಸಿದ ನೀಡ್ಬೇಕು. ಇಲ್ಲಿಗೆ ಸುಮ್ಮನೆ 10 ರೂಪಾಯಿ ಕೊಟ್ಟು ನೀನು ಅಲ್ಲೇ ಕಾಣಾಳು ಉಣ್ಣಪ್ಪ ಅಂತ. ನಮ್ಮ ಮಂದಿಲ್ಲ ಹಂಗೆ ನಿನ್ನಿದು ಮಣ್ಣಿದ ರೊಟ್ಟಿ ತೆಗೆದು ಅಂತ ಹೇಳ್ಕೊಂಡು ಹೆಂಗೆ ಬರ್ತೈತಿ. ಹಸಿದು ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಿ, ಮುಂದಿನ ಮನೆಗೆ ಹೋಗೆಂದು ಸಾಗಿ, ನಿನಗೆ ಪುಣ್ಯ ಹೆಂಗೋ ದೊರಕಿತೋ ಗೂಗಿ.
ಮಹಾತ್ಮ ತತ್ವಜ್ಞಾನಿ ತಪಸ್ವಿ ಸಿದ್ಧಯೋಗಿ ಚರಜಂಗಮ ಮಣಿಗೆ ಬಂದಾನೆ, ಭಿಕ್ಷೆ ನೀಡಂತ ಕೇಳ್ತಾನೆ. ಅವ ಯವ ಕಾಕ ಚಿಗವ ದೊಡವ ನೀವು ನೀಡಿ ನಿನ್ನಂಗಿರ್ರಿ, ನಾ ಬೇಡಿ ನನ್ನಂಗಿರ್ತೀನಿ. ಹಿಂದಿನ ಜನ ದಾನ ಧರ್ಮ ಮಾಡಿಲ್ಲ, ತಟ್ಟಿ ಮುಟ್ಟಿ ಕದಾ ಮುಚ್ಚಿ ನಾ ಒಬ್ಬ ಉಂಡಣ್ಣಿ, ಈಗ ನನಗೆ ಬಡತನ ಬಂದೈತಿ, ನೀವು ನೀಡಿ ನಿಮ್ಮಂಗಿರ್ರಿ, ನಾ ಬೇಡಿ ನಮ್ಮಂಗಿರ್ರಿ ಅಂತ ಭಿಕ್ಷಕ್ ಪಾಠ ಕೇಳ್ತಾನೆ. ಇವ್ರ ಕೈ ಕಾಲೆಲ್ಲ ಮುಂದೆ ನಡೆಯತ್ತಾರ. ಕೈ ಪ್ಲಸ್ ಕೈ ಕಾಲೆ ಅದ ಏನು ನೀಡವ್ರದಿರಿ. ಹಾಗೆ ಮಹಾತ್ಮರಾಗಿರ್ತಕ್ಕಂಥ ಒಂದು ನೆವದಿಂದ ಬಿಟ್ಟು ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿ ಘೋರ ತಪಸ್ಸು ಮಾಡಿ ಕವಿಲ್ಯ ಪದ್ಯ ಬಿದ್ದರೆ ಅದರ ಒಂದು ನುಡಿ ಹೇಳ್ತೇನೆ ನಾವು. ಒಂದು ಶ್ರೀ ಗುರು ವಚನದಿಂದ ಅಧಿಕಸುದೆ ಉಂಟೆ, ರಾಗದಿಂ ಬೇರಿನ್ನು ಭವಬೀಜ ಮುಂಟೆ. ಆ ಪದ್ಯದಲ್ಲಿ ನರಜನ್ಮದಿಂದಿಯದಳು ಮಿಗಿಲುಂಟೆ. ಅಪ್ಪಗಳೊಂದು ಮಾತು ನೆನಪು ಮಾಡಿರಿ. ಮನುಷ್ಯ ಜನ್ಮಕ್ಕಿಂತ ಇನ್ನೊಂದು ಯಾವುದೇ ದೊಡ್ಡದೈತೇನಿಲ್ಲ. 83,99,999 ಜೀವಿಗಳ ದಾಟಿ ಕೊನೆಯ ಜನ್ಮ ನರಜನ್ಮದಿಂದ ಇಹದಲು ಮಿಗಿಲುಂಟೆ. ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕಿಂತ ಇನ್ನೊಂದು ಯಾವ್ದಾರ ಐತೇನಿಲ್ಲ. ಕೊನೆಯ ಜನ್ಮ ತಿರುಗಿ ಬರೋದಲ್ಲ ಈ ಜನ್ಮ, ತಿಳಿಬಾಳೋ ಇರಬೇಕು ತಮ್ಮ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಗಾಡ್ ಗಿಫ್ಟ್ ಕೊಟ್ಟಾನ ಶರೀರ, 2 ಕಿಡ್ನಿ 2 ಲಿವರ್ 1 ಹಾರ್ಟ್. ನೋಡಿರಿ, 800 ಕೋಟಿ ರೋಮಗಳು, 68 ಕೀಲುಗಳು, 72,000 ನರನಾಡಿಗಳದಾವೆ. ಲೆಕ್ಕ ಮಾಡಿರಿ. ನಮಗ ಸೊಡೋದಿಯಪ್ಪ ನಿನ್ನ ಕತೆ ನನ್ನ ಜೊತೆ ಅಂತ ಅದನ್ನ ನೋಡತ್ತಿದ್ವಿ ನಾವು ಅಂತಿದ್ವಿ. ಅಂಬರಿಗೆ ಬಂದು ಒಟ್ಟು ಮಾರುಷಾಂಡ್ರ ಬಂದಾರ ಅಷ್ಟು ಪ್ರೀತಿಯಿಂದ ಯೋಚನೆ ಭಾಳ. ಹಾಗೆ ಮನುಷ್ಯನಾಗಿರ್ತಕ್ಕಂಥ ನೋಡ್ರಿ, ಎಷ್ಟು 2 ಕಿಡ್ನಿ 2 ಲಿವರ್ ಇವ್ನು ಹಾಕಕ್ಕೆ ಬರ್ತೈತಿ. ಹಾರ್ಟ್ನ ಯಾವಾಗ ತಾಯಿ ಗರ್ಭದಾಗ ಮೂಡೈದು ಅವಾಗಿಂದ ರಕ್ತ ಫಿಲ್ಟರ್ ಮಾಡಾಕತ್ತೈತಿ. ಬಂದು ಡಾಕ್ಟರ್ ಆಗಿರ್ತಕ್ಕಂಥ ಬಂದು ಎದಿ ಮೇಲೆ ಕೈ ಇಡ್ತಾನೆ, ಹೌದಿಲ್ಲ? ಮತ್ತು ಇಲ್ಲಿಡ್ತಾನೆ ಇಲ್ಲಿ ಇಡ್ತಾನೆ. ರಕ್ತ ಭಾಳ ಸ್ಲೋ ಬಡಿಯಾಕೈತಂದ್ರೆ ಇದನ್ನು ತೊಗೊಂಡು ಮುನ್ನಡಿತ ಮಾತ ನಾವು ಉಂಡು ಮನ್ಕೋತೀವಿ 4 ತಾಸ 5 ತಾಸ. ನಾನು ಒಂದು 5 ನಿಮಿಷ ಮನ್ಕೋತನ ಹತ್ತಂದ್ರೆ ಹಾರ್ಟ್ ಮತ್ತೇನು ಮಾಡೋದು? ಏನು ಮಾಡೋದಿಲ್ಲ, ಹಿಂಗೆ ಮಾಡೋದು ಮತ್ತೆ ನೀವು ಕುಂಡಬೇಕಲ್ಲ, ಈ ರೂಢಿ ಮಾಡ್ಕೋಬೇಕು. ನಾವು ಒಂದಿಲ್ಲ ಕುಂಡಾವ್ರದು. ಈ ಸಂಪೂರ್ಣ ಸ್ವಾಮಿಗಳು ಇಬ್ರಾಂಪುರ ಸ್ವಾಮಿಗಳು ಹೇಳ್ತಿರೋದು ನಾನು, ಹೌದಿಲ್ಲ? ಪೂಜ್ಯರು ಭಾಳ. ಹಾಗೆ ಸಾಯಲೇಬೇಕಲ್ಲ. ಹಾಗೆ ಸಾಯುವುದರಾಗ ನೀನೇನು ನರಜನ್ಮದಿಂದ ದೇಹದಲ್ಲೂ ಮಿಗಿಲುಂಟೆ. ಹೇ ಪರಮಾತ್ಮ, ನಾನು ಯಾರು, ಜಗತ್ತಂದ್ರೆ ಏನು, ಬ್ರಹ್ಮ ಎಂದ್ರು ಈ ಮೂರು ವಸ್ತುಗಳು ವಿಚಾರ ಮಾಡಬೇಕು. ಗುರುವಿನ ಕಡೆ ಬಂದ, ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಕಡೆ ಬಂದು ನಾನು ಯಾರು, ಯಾರೇ ನೀನು, ಎಲ್ಲಿಂದ ಬಂದು, ಬರುವಾಗ ಇತ್ತೇನ ಸಂಗಾಟ ಮಂದಿ ಯಾರೂ ಇಲ್ಲ. ನಾವು ಬರುವಾಗ ಒಬ್ಬರು ಬಂದಿದ್ದು, ಹೋಗುವಾಗ ಒಬ್ಬರು ಹೋಗಬೇಕ. ಹುಟ್ಟಿದ ಹುಳವೊಮ್ಮೆ ಸಾಯುವುದೋ, ಕಟ್ಟಿದ ಮಣಿಯೊಮ್ಮೆ ಬೀಳುವುದೋ, ಬಹುಘಟವೋ ಕಾಳಿಪಟ್ಟವೋ. ಹುಟ್ಟೈತಂದ್ರೆ ಸಾಯತೈತಿ, ಕಟ್ಟೈತಂದ್ರೆ ಬೀಳತೈತಿ, ಕೂಡ್ಯಾವಂದ್ರೆ ಆಗಲಕ್ಕ ಕೊಡ್ಯಾವ ಗಂಡ ಹೆಂಡತಿ. ಕುಂಡ್ರೆ ಯಾವ್ದಾರ ಶ್ರೇಷ್ಠ ಯಾವುದೋ ಜನ್ಮ ಐತಿಲ್ಲ. ಈ ಮನುಷ್ಯ ಬಹಳ ಅಪರೂಪ ಜನ್ಮ. 72,000 ನರನಾಡಿಗಳು, 68 ಕೀಲುಗಳು, 800 ಕೋಟಿ ರೋಮಗಳು. ಈ ಯಾವಾಗಿರ್ತಕ್ಕಂಥ ಪರಮಾತ್ಮ ಎಷ್ಟು ವ್ಯವಸ್ಥೆ ಮಾಡದೇನೆ. ಎದಕ್ಕಂದ್ರೆ ನೀನು ಯಾರು, ನಾನು ಯಾರು, ಜಗತ್ತಂದ್ರೆ ಏನು, ಬ್ರಹ್ಮಂದ್ರೆ ಈ 3 ವಸ್ತುಗಳಾಗಿರ್ತಕ್ಕಂಥ ವಿಚಾರ ಮಾಡಿಕೊಂಡು ಜೀವನ್ಮುಕ್ತಿ ಆಗ್ಲಿಕ್ಕೆ ಮನುಷ್ಯ ಜನ್ಮ ಬಂದೈತೆ ಪುಣ್ಯಾತ್ಮರೇ. ಅದನ್ನು ಮಾಡೋದು ಬಿಟ್ಟು ನೀ ಏನೇನೋ ಮಾಡಾಕತ್ತಿದ್ದಿ, ಇದು ವ್ಯರ್ಥತಾರ ಅವರು. ತಳುವದೆ ಮಾಲ್ಪುದಾವದು ಭವಹರಣ ಅವ್ರದ ನಿಜಗಿನವ್ರ ವಾಕ್ಯ ಇದೆ. ತಡ ಮಾಡಬೇಡ, ತಳುವದೆ ಮಾಲ್ಪುದಾವದು ಭವಹರಣ. ತಡ ಮಾಡಬೇಡ, ನಾಳೆ ನಾಕ್ ಹೋಗ್ಬೇಡ, ಇಂದ ಈಗ ನೀ ಮನುಜ ಕುಲದ ಜನರ ಲಾಭ ಯಾವುದು ಆಣಾರೆಂದು ತಿಳಿ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ನೀ ಯಾರು, ನೀನು, ಎಲ್ಲಿಂದ ಬಂದು, ಬರುವಾಗ ಇತ್ತೇನ ಸಂಗಾಟ ಮಂದಿ ಯಾರೂ ಇಲ್ಲ. ನಮ್ಗಳ ಜೊತೆಗೆ ಯಾರು ಬರೋರಲ್ಲ. ಇರುವ ದ್ರಗಳು ಕೊಟ್ಟು ಕಳಿಸೋರು ಯಮಪೂರ ಬಾಧೆಗೆ ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರು. ಹಿತ್ತಲ ಕಸಕ್ಕಿಂತು ಕಡೆಗಾಯಿತ್ತಿದೆಯಾ, ಹಿಗ್ಗುವ ಏತಕ್ಕೆ ಕುಗ್ಗುವ ಏತಕ್ಕೆ, ಸತಿಪತಿಗಳು ಕೂಡಿ ಪತನವಾದ ಇಂದ್ರಿಯ ದೇಹಕ್ಕೆ ಹಿಗ್ಗುವ ಏತಕ್ಕೆ ಅಂತಾರೆ ಅವ್ರ ಮಹಾತ್ಮರ ದಾಸರು. ಯಾಕೆ ಇದನ್ನ ಬಡದಾಡ್ತೀನಿ, ಸುಮ್ಮಾಗಿರ್ತಕ್ಕಂತ ಹೇಳಿಲ್ಲ. ಹುಟ್ಟೈತಂದ್ರೆ ಸಾಯತೈತಿ, ಕಟ್ಟೈತಂದ್ರೆ ಬೀಳತೈತಿ, ಕೂಡ್ಯಾವ ಅಂದ್ರೆ ಆಗಲಕ್ಕ ಕೂಡ್ಯಾವ ಗಂಡ ಹೆಂಡತಿ. ಬೇಕಾದ್ರೆ ಗಂಡರ ಮುಂದೆ ಹೋಗೋದು, ಹೆಂಡತಿರ ಮುಂದೆ ಹೋಗಬೇಕಲ್ಲ. ಮತ್ತೆಲ್ಲ ಹುಟ್ಟಿದವರೆಲ್ಲ ಬಂದು ಇರ್ಬೇಕಾರ ಸರ್. ಮತ್ತೆ ಹಿಂದೆ ಬರೋಂಗೆ ಬೆಡ್ರೂಮ್ ಬೇಕೋ ಬೇಡ ಸರ? ಬೇಕು ಬೇಡ. ನಮ್ಮ ಸರ್ ಭಾಳ ಒಳ್ಳೆ ವಿದ್ಯಾವಂತರವರು. ಹಾಗೆ ಆ ಯಾವಾಗಿರ್ತಕ್ಕಂಥ ಮನುಷ್ಯನಿಗೆ ಹೇಳ್ತಾರೆ,
ಮನುಜ ಕುಲದ ಜನ ಲಾಭ ಯಾವುದು, ನೀ ಯಾರ, ಎಲ್ಲಿಂದ ಬಂದು, ಬರುವಾಗ ಇತ್ತೇನು ಸಂಗಾಟ ಮಂದಿ ಯಾರೂ ಇಲ್ಲ, ನಾವು ಬರುವಾಗ ಒಬ್ಬರು ಬಂದದು, ಈ ಲೋಕ ಯಾತ್ರಾ ಮುಗಿಸ್ಕೊಂಡು ಹೋಗುವಾಗ ನಾವು ಒಬ್ಬರ ಹೋಗಾರದು, ಅದಕ್ಕಾಗಿ ನೀನು ನರಜನ್ಮದಿಂದ ಇಹದಳು ಮಿಗಿಲುಂಟೆ, ಶ್ರೀ ಗುರು ವಚನದಿಂದ ಅದಕ್ಕೆ ಸುದೆ ಉಂಟೆ, ರಾಗದೆಂಬೇರಿನ್ನು ಭವಬೀಜ ಮುಂಟೆ, ಕರ್ಣ ವಿಜಯದಿಂದ ಕಲಿತನ ಮುಂಟೆ ಮುಂಟೆ ಅಂತ 22 ಪ್ರಶ್ನೆಗೆ ಒಂದೇ ಉತ್ತರ ಹೇಳಿದ್ದಾರೆ ನಿಜಗುಣವ್ರ ಶಿವೈಗಳು. ಇಲ್ಲ ಇಲ್ಲ ಅಂತ ಪುಣ್ಯಾತ್ಮರೇ, ಅಂಥ ನಿಜಗುಣವರಾಗಿರ್ತಕ್ಕಂಥ ಮಹಾವಾಕ್ಯದಲ್ಲಿ ಶರೀರ ಬಹಳ ದೊಡ್ಡದೈತಿ. ಒಂದು 2 ನಿಮಿಷ ಕತೆ ಹೇಳಿಬಿಡ್ತೇನೆ, ಬಿಡ್ರಿ ಹೇಳಿ ಹೇಳಪ್ಪ ಕತೆ ಕತೆ ಹೇಳಿಕೆ ಗತಿನೇ ಇಲ್ಲ ನಿಮಗೆ, ಒಟ್ಟ ಕತೆ ಹೇಳಬೇಕು. ಒಂದು 2 ನಿಮಿಷ ಹೇಳಿಬಿಡ್ತೇನೆ. ಅಕ್ಬರ್ ಬಿರ್ಬಲ್ ರಾಜಾರ್ ಸರ್, ಭಾಳ ದೊಡ್ಡ ರಾಜ ಬಿರ್ಬಲ್, ನೀವು ಕೇಳಿರಿ, ಭಾಳ ದೊಡ್ಡ ಆಗಿರ್ತಕ್ಕಂಥ ರಾಜರು. ಅವರು ಗುಬ್ಬಿ ಹಿಡ್ಕೊಂಡು ನವಿಲಿತಕ್ಕ ಪಕ್ಷಿ ಸಾಕಿರು, ಬೆಕ್ಕ ಹಿಡ್ಕೊಂಡು ಆಣಿ ತಕ್ಕ ಪ್ರಾಣಿ ಸಾಕಿದ. ರಾಜನ ಅರಮನೆಯಲ್ಲಿ ಬಹಳ ದೊಡ್ಡ ರಾಜ ಅಕ್ಬರ. ಆಣಿ ಒಂದು ಸಾಕಿದ್ದು, ಆಣಿ ಮೇಲೆ ಒಂದು 4 ಮಂದಿ ಸೇವಕರು, ಕುದುರೆ ಮೇಲೆ ಒಂದು 2 ಕುದುರೆ, ಕುದುರೆ ಪಂಚ ಕಲ್ಯಾಣಿ ಕುದುರೆ, ರಾಜ 10 ಕುದುರೆ. ಅವಾಗ ರಾಜ 10 ಕುದುರೆ ಭಾಳ ಚಲೋ ಇತ್ತು. ಕಾಟೆ ಹೊಡಿ ಬಿಳಿ ಕುದುರೆ ಪಂಚ ಕಲ್ಯಾಣಿ ಕುದುರೆ ಇತ್ತು, ಭಾಳ ಚಲೋ ಇತ್ತು, ಭಾಳ ಚಂದ ಇತ್ತು. ಅದ್ರ ಮೇಲೆ ಒಬ್ಬನ ವ್ಯವಸ್ಥೆ ಮಾಡಕ್ಕೆ ಇಟ್ಟಿದ್ದು, ಕುದುರೆ ವ್ಯವಸ್ಥೆ ಮಾಡಕ್ಕೆ. ಅದಕ್ಕೆ ದಿನನಿತ್ಯ 2 ಕಿಲೋ ಕಡ್ಲಿ ಬೇಳೆ, 2 ಕಿಲೋ ಗೋಧಿ ಹಿಟ್ಟು, ಮೈದಾ ಹಿಟ್ಟ, 2 ಲೀಟ್ರ್ ಹಾಲು, 1 ಹೊರಿ ಮೇವು ತೊಗೊಂಬರ್ಬೇಕು. ಮುಂದೆ ವರ್ಷಕ್ಕೆ 20,000 ರೂಪಾಯಿ ಪಗಾರ ಅಂತ ನೀವು ಹ್ಞೂ ಅಂತದ್ದು. ಹಿಂಗೆ ಒಂದು 10-20 ವರ್ಷ ಮನುಷ್ಯರು ವ್ಯವಸ್ಥೆ ಮಾಡ್ತಿದ್ದ. ಭಾಳ ರಾಜರು ಹೋಗುವಾಗ ಅದನ್ನ ತಡಿ ರಕೀಪ ಬಾರ್ಕೋಲ ಚಬಕ ಕೊಡ್ತಿದ್ದ, ಹೊಕ್ಕತ್. ಭಾಳ ಶಾನೆ ಇದ್ದ, ಭಾಳ ಶಾನೆ ಆಯ್ತು. ಅಷ್ಟು ಮಾತು ಕಲಿಸಿದ್ದ ಕುದುರೆ ಸೇವಕ. ಅವಾಗೊಂದು 3 ವರ್ಷ ಅದು ಪಗಾರ ಕೊಟ್ಟಿರ್ಕಿಲ್ರಿ ಯಾರು, ಅಕ್ಬರ್. ಅವಂಗೂ ಏನು ಬರಗಾಲ ಬಿದ್ದಿತ್ತು. ಆಮೇಲೆ ನಮ್ಮ ಮಗುಗಳು ಆಧಾರ್ ಕಾರ್ಡ್ ಚಾಲೂ ಆಗೈತ್ಲಿ ಅವ್ರಿಗೆ, ಹಿಂಗಾಗಿ ಅವರು ರಾಜನ ಕೊಡಲಿಲ್ಲ ಅವು ಪಗಾರ. ನನಗಲ್ಲ, ಅವ್ನು ಕುದುರೆ ಮಾಡಿ ಸೇವೆ ಮಾಡೋ ಕೊಡಲಿಲ್ಲ. ಅಂದ ಏನು ರಾಜರು ಕೊಡುವಲ್ಲ, ಏನು ಮಾಡ್ತಿ, ಕೊಡೋದು. ನನಗೂ 2 ಮಕ್ಕಳ ಹೆಂಡ್ತಿ ತೊಗೊಂಬ ತಾ ಅನ್ನಕ್ಕೆ ನಮ್ಮ ಹೆಂಡ್ತಿ ಹೆಂಗೆ ಮಾಡಲಿ ಅಂತ ತಿಳಿಯಾಕೆ ಬರ್ತಾವ. ಈ ಕುದುರೆ ತೊಗೊಂಡ ಹೊಡ್ಕೊಂಡು ದೂರ ಹೋಗ್ಬೇಕು ಅಂತೇಳಿ ಅತ್ತ ಊರ ಬಿಡ್ಬೇಕು, ರಾಜ ಬಿಡ್ಬೇಕಂತೇಳಿ ಆ ಕುದುರೆ ಸೇವೆ ಮಾಡೋ. ಕುದುರೆ ಬಂದು ನಮಸ್ಕಾರ ಮಾಡಿದ. ಕುದುರೆ ಹರಿಯಾಗದ್ದು ನಮಸ್ಕಾರ ಮಾಡಿ ಸಿಂಹಾಸನ ಹುಜೂರ್ ಕುದುರೆ ಕಾಲು ಹಿಡ್ದವ್ರಿ, ಪೇರಿ ಹಾಕೊಂಬರ್ತೇನಂದ. ಕುದುರೆ ಕಾಲು ಕಟ್ಟ್ರೆ ಕುದುರೆ ಕಾಲು ಹೋಗ್ತಾವ್ರಿ. ಅದು 4 ವಸ್ತು ಅದಾವ್ರು. ಕುದುರೆ ನಿತ್ಯ ಹೊಡಿತಾ ಇರ್ಬೇಕಂತ, ಕಲಿತು ವಿದ್ಯಾ ಪುನಃ ಓದ್ತಾ ಬರಿತಾ ಇರ್ಬೇಕಂತ, ಎಲೆಬಳ್ಳಿ ನಿತ್ಯ ಕಟ್ತಿರ್ಬೇಕಂತ, ರೊಟ್ಟಿ ಹೊಳಿಸಿ ಹಾಕೋತಿರ್ಬೇಕಂತ. ಮತ್ತು ರೊಟ್ಟಿ ತೆವ್ಯಾಗ ಉಗಿದಕ್ಕೆ ನಿನ್ನ ಜೊತೆ ನನ್ನ ಕತೆ ನೋಡ್ರಿ, ರೊಟ್ಟಿ ಹೊತ್ತೆ ಹೊಕ್ಕತ್ತೇವ. ರೊಟ್ಟಿ ಹೊಳಿಸಿ ಹಾಕಿದ್ರೆ ರೊಟ್ಟಿ ಹೊಟ್ಟೆ ಉಬ್ತಾವ್ರಿ. ರೊಟ್ಟಿದಲ್ಲ ತಿಂದವ್ರದ್ದು ಉಬ್ಬತೈತೆ ರೀ. ಆ ಕುದುರೆ ಕಾಲು ಹಿಡಿದವ್ರಿಂದ ಒಯ್ಯಪ್ಪ ಅಂದ. ಒಯ್ ಅಂತ ರಾಜಾಗ ನಮಸ್ಕಾರ ಮಾಡಿ ತೊಗೊಂಡು ಹಾದು ಕುದುರೆ ಮುಂಜಾನೆ 9 ಗಂಟೆಗೆ ಬಿಟ್ರ. ಬಾರಕ್ಕಂದ್ರೆ ಪಂಡ್ರಪುರಕ್ಕೆ ಹೋದ್ರು. ಪಂಡ್ರಪುರ ಸಂತ್ಯಾಗ ಕುದುರೆ ವ್ಯಾಪಾರ ಈಗೂ ಭಾಳ ಜೋರು. ಪಂಡ್ರಪುರ ನೋಡ್ಬಿಡ್ರು. ಹೋದ ಹೋಗಿ ಹಚ್ಚಿದ ಮಧ್ಯಾಹ್ನ 1 ಗಂಟೆಗೆ ಸಾಕ್ಷರ್ ಅಂತವ್ರು ಬಂದ್ರೆ 4 ಮಂದಿ. ತಮ್ಮ ಕುದುರೆಗೆ ಏನು ಹೇಳಿದಿ ಅಂದ. 1 ಲಕ್ಷ ರೂಪಾಯಿ ಹೇಳೇನ್ರಿ ಸರ್ ಅಂತಂದ. ಲಕ್ಷ ಇಲ್ಲ, 50,000 ರೂಪಾಯಿ ಕೊಡ್ತೀನಿ ಬಿಡ್ತೇನೆ. ಇಲ್ಲ, ಲಕ್ಷ ಬಂದ್ರೆ ಕೊಡ್ಬೇಕಂದ. ಕುದುರೆ ಪಂಡ್ರಪುರ ಸಂತ್ಯಾಗನ ಒಂದು ಮಳ ಎತ್ತಿರ್ತು. ರಾಜರ ಕುದುರೆ ಮಿನಿಸ್ತಿತ್ತು. ಅವಾಗಿಂದ ಇನ್ನೂ ಸಂಜೆಗನ ರೇಟ್ ಕಡಿಮೆ ಆಕೈತಿ, ಹೋಗುನು ಬರ್ರಿ ಅಂತ ಅವ್ರು 4 ಮಂದಿ ಹೋದ್ರು. ಆನಂತರ 4 ಗಂಟೆಗೆ ಸರ್ ಅಂತವ್ರು ಮತ್ತೊಂದು 4 ಮಂದಿ ಬಂದ್ರು. ಕುದುರೆಗೆ ಏನು ಹೇಳಿದಿತ್ತಮ್ಮ ಅಂದ್ರೆ, ಏನಿಲ್ಲರಿ 1 ಲಕ್ಷ ರೂಪಾಯಿ ಹೇಳೇನ್ರಿ. ಅವ್ರು 80,000 ರೂಪಾಯಿ ಬೇಡ್ರಿ. 80,000 80,000 ರೂಪಾಯಿ ಕೊಡ್ತೀನಿ ಬಿಡ್ತೀನಿ. ಇಲ್ಲ, ಲಕ್ಷ ಬಂದ್ರೆ ಕೊಡವಂದ. ಅವರು ಹಾದ್ರೆ. ಆನಂತರ ಮತ್ತೊಬ್ಬ 5 ಗಂಟೆಗೆ ಬಂದ. ಮಿಲ್ಟ್ರಿ ಹ್ಯಾಂಡ್ ಮನುಷ್ಯ ಬಂದ. ಅವ್ನು ಸೂಟ ಬೂಟ ಕೂಟ ಎಲ್ಲ ಹಾಕೊಂಡು ಬಂದಿದ್ದು, ಪಿಸ್ತೂಲ್ ಹಿಡ್ಕೊಂಡ ಬಂದು ತೊಗೊಂಡು. ಕುದುರೆಗೆ ಏನು ಹೇಳಿದಿತ್ತಮ್ಮ ಅಂದ. 1 ಲಕ್ಷ ರೂಪಾಯಿ ಅಂದ. ಇರ್ಲಿ ಅಂದ್ರೆ ತರಿ ಸರ್ ರೊಕ್ಕ ಅಂದ. ಇಲ್ಲ, ಕುದುರೆ ಒಟ್ಟು ಹೈತ್ ನೋಡ್ತೀನಂದ. ಯಾರು ಬೇಡತ್ತಾರಂದ. ಬೂಟ ಎಲ್ಲ ಕೊಟ್ಟ ಚಂದ. ಆ ಬೂಟ್ ರೆಕಿಪ್ದಾಗ ಹೋಗಲ್ಲ. ಬೂಟ್ ದೊಡ್ಡ ಬೂಟ್ ಮೊಣಕಾಲು ಮಟ್ಟ ಬೂಟ್ ಇದ್ದು ಅಲ್ಲಿ ಕಳೆದಿಟ್ಟ ನೋಡ್ಕೋತೀವ್ರು ಪೇರಿ ಹ್ಞೂ ಸರ್ ಓಕೆ ಸರ್ ಅಂದ. ಕುದುರೆ ಹೈತಿದ್ದ. ನಂಗಿದ್ದ ಟಕಪಕ ಹೋತ್. 5 ಆತು, 5:15 ಆತು, 6 ಆತು, 6:30 ಆತು, 7 ಆತು, ಬರಲಿಲ್ಲ. ಇವರು 50,000 ಕೇಳಿದಾರೆ, 80,000 ಕೇಳಿದಾರೆ. 6-7 ಗಂಟೆಗೆ ಬಂದ್ರೆ ಕುದುರೆ ಹೋಗಿತ್ತು. ನಿಂತಿದ್ದ. ಕುದುರೆ ಹೋತನು ತಮ್ಮ. ಹೋತ್ರಿ. ಹ್ಯಾಂಗೆ ಹೋತು? ಅದು ಹ್ಯಾಂಗೆ ಬಂದಿತ್ತು ಹಂಗ ಹೋತ್ರಿ ಅಂದ. ಮತ್ತು ನಿನಗೇನು ಇವು 2 ಬೂಟ್ ಉಳ್ದಾವ್ರಿ ಅಂದ. ಅವನ ಕತಿ ಹೆಂಗೆ ಕೇಳಿ ನಗಿತಿರು. ಇಲ್ಲಿ ಅಕ್ಬರ್ ಅಂತಕ್ಕಂಥ ಪರಮಾತ್ಮ ಅಥವಾ ಸದ್ಗುರುನಾಥ, ಇದು ಶರೀರ ಆಗಿರ್ತಕ್ಕಂಥ ಪಂಚಕಲ್ಯಾಣಿ ಕುದುರೆ. ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರ, ಈ ಕುದುರೆ, ಇದು ಸಂಸಾರ ಎಂಬ ಪಂಡ್ರಪುರ ಸಂತ್ಯಾಗ ಹುಗ್ಸ್ಯಾಣ. ಅವು ಯಾವ ಅಂದ್ರೆ ಕುದುರೆ ಆಗಿರ್ತಕ್ಕಂಥ ಮಿಲಿಟ್ರಿ ಹ್ಯಾಂಡ್ ಹೊಡ್ಕೊಂಡೋದ್ರ ಯಮ ಭಟ್ ಆಗಿರ್ತಕ್ಕಂಥ ಜೀವ ಎಂಬ ಕುದುರೆಯನ್ನು ಹೊಡ್ಕೊಂಡು ಹೋಗ್ತಾನೆ. ಡೆಡ್ ಬಾಡಿ ಬೀಳ್ತೈತಿ. ಅವು ಬೂಟ್ ಯಾವ ಅಂದ್ರೆ ನೀವು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳು ಮಾತ್ರ 2 ಬರ್ತವೆ. ಅದಕ್ಕಾಗಿ ಶ್ರೀ ಗುರು ವಚನದಿಂದ ಅಧಿಕಸಿದ ಒಂಟೆ ರಾಗದೆಂಬೇರಿನ್ನು ಭವಬೀಜ ಮುಂಟೆ, ನರಜನ್ಮದಿಂದ ಏದಳು ಮುಗಿಲುಂಟೆ ಎಂಬಲ್ಲಿಗೆ ಮಂಗಲಂ.